ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಝೀನಾ ಮಾರ್ಟೀಸ್. ಫ್ರೆಂಡ್ಸ್, ಇವತ್ತು ನಾನು ಏನು ನೆಡ್ತಾ ಇದ್ದೀನಿ ನೋಡಿ. ಗೊತ್ತಿದೆಯಾ ನಿಮಗೆ ಇದು ಏನಂತ? ಇದನ್ನು ನಾವು ಒಂದೆಲಗ ಅಂತ ಹೇಳ್ತೇವೆ ಕನ್ನಡದಲ್ಲಿ. ನಮ್ಮ ಭಾಷೆಯಲ್ಲಿ ನಾವು ತಿಮಾರೆ ಅಂತ ಹೇಳೋದು. ಇದು ನಮ್ಮ ಜಾಗದಲ್ಲಿ ಏನು ಇಲ್ಲ ಅಲ್ಲ, ಸೊ ನಾನು ಭಾವಿಸಿದೆ ನನಗೆ ಇದು ತುಂಬ ಇಷ್ಟ, ಇದರ ಚಟ್ನಿ ಎಲ್ಲ. ಸೊ ನಮ್ಮ ಅತ್ತಿಗೆ ಮನೆಯಲ್ಲಿ ಇದು ತುಂಬ ಇದೆ. ಸೊ ನಾನು ಅವರ ಹತ್ರ ಕೇಳಿದೆ, ನನಗೆ ಸ್ವಲ್ಪ ಕೊಡಿ ಅಂತ. ಅವರು ಒಳ್ಳೊಳ್ಳೆ ಇದ್ದ ಗಿಡಗಳನ್ನೆಲ್ಲ ತಂದು ನನಗೆ ಕೊಟ್ಟಿದ್ದಾರೆ. ನಿನ್ನೆ ತಂದು ಕೊಟ್ಟದ್ದು. ಸೊ ಇವತ್ತು ನಾನು ಇದನ್ನು ನೆಡ್ತಾ ಇದ್ದೇನೆ. ನೋಡಿ ನಾನು ಹೇಗೆ ನೆಡ್ತಾ ಇದ್ದೇನೆ ಅಂತ. ಅದನ್ನು ಫಸ್ಟಿಗೆ ನಾನು ಮಣ್ಣನ್ನೆಲ್ಲ ಲೂಸ್ ಮಾಡ್ತೇನೆ. ನನ್ನ ಹತ್ರ ಒಂದು ಚಿಕ್ಕ ಹಾರೆ ಇದೆ, ಅದರಲ್ಲಿ ಒಂದು ಕಡೆ ಸ್ವಲ್ಪ ಎರಡು ಇದಿದೆ, ಅದರಲ್ಲಿ ಆಪ್ಷನ್ ಇದೆ. ಒಂದು ಮಣ್ಣನ್ನು ಲೂಸ್ ಮಾಡಲಿಕ್ಕೆ, ಮತ್ತೊಂದು ಮಣ್ಣನ್ನು ಹಾಕಲಿಕ್ಕೆ ಕೂಡ. ಸೊ ಅದರ ಸಹಾಯದಿಂದ ನಾನು ಇದನ್ನು ಮಣ್ಣನ್ನೆಲ್ಲ ಫಸ್ಟ್ ಲೂಸ್ ಮಾಡಿದೆ. ಮತ್ತು ಅದಕ್ಕೆ ಒಂದು ಬಟ್ಟಿ ಎಲೆ ಗೊಬ್ಬರ ಇದೆ ಅಲ್ಲ, ಹಟ್ಟಿ ಗೊಬ್ಬರ, ಅದನ್ನು ಹಾಕಿದೆ. ನಾವು ಮೊನ್ನೆ ಒಂದು ಲೋಡ್ ತಗೊಂಡು ಬಂದದ್ದು ಗಿಡಗಳಿಗೆ ಹಾಕಬೇಕಂತ. ಸೊ ಅದರಲ್ಲಿ ಇನ್ನೂ ಸಹ ತುಂಬ ಇದೆ. ಅದನ್ನು ನಾನು ಈ ಮಣ್ಣಿನೊಟ್ಟಿಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದೆ ನೆಡುವ ಮುಂಚೆ. ಇಲ್ಲಾಂದರೆ ಅದು ಡೈರೆಕ್ಟ್ ಮಣ್ಣಿನಲ್ಲಿ ಹಾಕಿದರೆ ಎಂತ ಆಗ್ತದೆ ಗೊತ್ತಿಲ್ಲ, ಅದಕ್ಕೆ ಬೇರು ಹೋಗಲಿಕ್ಕೆ ಜಾಗ ಸಿಗೋಲ್ಲ. ಮತ್ತು ನೀರೆಲ್ಲ ಜಾಸ್ತಿ ಮಳೆ ಬಂದರೆ ನೀರೆಲ್ಲ ನಿಂತು ಅದು ಕೊಳಿತದೆ ಅಂತ ನಾನು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿದೆ. ನನ್ನ ಹಸ್ಬೆಂಡ್ ಹೇಳಿದ್ರು ಸ್ವಲ್ಪ ಗೊಬ್ಬರ ಹಾಕು ಅಂತ. ಸೊ ಗೊಬ್ಬರ ಎಲ್ಲ ಮಣ್ಣಿನೊಟ್ಟಿಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ ಮೇಲೆ ನಾನು ಸ್ವಲ್ಪ ಪುನಃ ಸೈಡಲ್ಲಿದ್ದ ಮಣ್ಣನ್ನೆಲ್ಲ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿದೆ. ಇದು ಮಣ್ಣು ತುಂಬ ಸಾಫ್ಟ್ ಆಗಿದೆ, ಯಾಕಂದರೆ ಅದು ತುಂಬಿಸಿದ ಮಣ್ಣಲ್ಲ. ಸೊ ಜಾಸ್ತಿ ಅದಕ್ಕೆ ಅಗಿಬೇಕಂತ ಇಲ್ಲ. ಇನ್ನು ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿ ಒಂದು 2-3 ಗಿಡಗಳನ್ನು ಒಟ್ಟಿಗೆ ಇಟ್ಟು ನಾನು ನೆಡ್ತಾ ಇದ್ದೆ. ಹೀಗೆ ಒಂದು 2-3 ಗಿಡ ಅಂತ ನಾನು ಒಂದು 7-8 ಅದರ ಬುಡಗಳನ್ನೆಲ್ಲ ಮಾಡಿ ಒಂದಷ್ಟು ಜಾಗದಲ್ಲಿ ನೆಟ್ಟುಬಿಟ್ಟೆ. ನೋಡುವ ಹೇಗಾಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ಬರುವಾಗ ನನಗೆ ಚಟ್ನಿ ಮಾಡಲಿಕ್ಕೆ ರೆಡಿ ಆಗ್ತದಾ ಅಂತ ನೋಡುವ. ಜೋರು ಮಳೆ ಬಂದರೆ ಗೊತ್ತಾಗಲ್ಲ, ಅದು ಕೊಳೆಯುತ್ತದಾ ಅಲ್ಲ ಜೀವ ಇರ್ತದ ಅಂತ. ಈಗ ನೆಟ್ಟು ಬಿಟ್ಟಿದ್ದೇನೆ, ಹೇಗಾಗುತ್ತೆ ನೋಡುವ. ಸೊ ನನಗೆ ಇದೆಲ್ಲ ಕೆಲಸ ಮಾಡಲಿಕ್ಕೆ ತುಂಬ ಇಷ್ಟ, ಬೇಸಾಯದ ಕೆಲಸ, ಗಿಡ ನೆಡುವುದೆಲ್ಲ. ಮತ್ತು ನನಗೆ ಗಿಡಗಳು ಅಂದರೂ ಕೂಡ ತುಂಬ ಇಷ್ಟ. ಸೊ ನಾನು ಒಂದಷ್ಟು ಗಿಡಗಳನ್ನು ನೆಟ್ಟಿದ್ದೇನೆ. ಈಗ ಇದೆಲ್ಲ ಚಿಕ್ಕ ಚಿಕ್ಕ ಗಿಡಗಳು, ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಈ ಗಿಡಗಳೆಲ್ಲ ನಮಗೆ ಇದು ಸಿಗೋಲ್ಲ ಯಾವಾಗಲೂ, ಎಲ್ಲರ ಮನೆಯಲ್ಲಿ ಇಲ್ಲ ಇದು. ಸೊ ನಾನು ಟ್ರೈ ಮಾಡ್ತೀನಿ ನಮ್ಮ ಜಾಗದಲ್ಲಿ ಇದು ಇರ್ತದಾ ಉಳಿತದಾ ಎಂಥದ ನೋಡಬೇಕು ಇವಾಗ. ಸೊ ತುಂಬ ಚೆನ್ನಾಗಿದೆ ಮಾತ್ರ ಗಿಡಗಳು. ಎಲೆಗಳೆಲ್ಲ ದೊಡ್ಡದಿದೆ, ಬೇರು ಕೂಡ ತುಂಬ ಚೆನ್ನಾಗಿದೆ. ಸೊ ಬೇರಿನ ಒಟ್ಟಿಗೆ ನಾನೊಂದು 7-8 ಗಿಡಗಳನ್ನು ಮಾಡಿ ನೆಟ್ಬಿಟ್ಟೆ. ಈ ಥರ ನೆಡಬೇಕು ಇದನ್ನು ನೋಡಿ. ನಿಮಗೆ ಎಲ್ಲಾದರೂ ಸಿಕ್ಕಿದರೆ ಈ ಗಿಡಗಳನ್ನು ಬಿಡಬೇಡಿ. ಹೀಗೆ ನಿಮ್ಮ ಜಾಗದಲ್ಲಿ ಇಲ್ಲದ್ರೆ ಪಾಟಲ್ಲೆಲ್ಲ ಇದನ್ನು ನೆಡ್ಬೋದು. ತುಂಬ ಒಳ್ಳೆಯದು ಇದರ ಚಟ್ನಿ ಮಾಡಿದರೆ. ಇದು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸೊ ನಾವು ಮುಂಚಿನಿಂದನೂ ಇದರ ಪಲ್ಯವನ್ನು ಚಟ್ನಿಯನ್ನು ಮಾಡಿ ತಿಂತೇವೆ. ಇದೆಲ್ಲ ನೆಟ್ಟಾದಮೇಲೆ ನಾನು ಪುನಃ ಸ್ವಲ್ಪ ಸೈಡಲ್ಲಿ ಇದ್ದ ಮಣ್ಣನ್ನು ಇದರ ಮೇಲೆ ಗಟ್ಟಿ ಹಾಕಿದೆ. ನೋಡುವ ಹೇಗಾಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ಬರುವಾಗ ನನ್ನ ಗಿಡಗಳೆಲ್ಲ ಜೀವ ಇದ್ದರೆ ಸಾಕು. ಹೇಗನಿಸಿತು ನಿಮಗೆ ನನ್ನ ವಿಡಿಯೋ? ಲೈಕ್ ಆದರೆ ಒಂದು ಲೈಕ್ ಕೊಡಿ, ಏನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ. ಮತ್ತು ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.